ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋऽಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೇ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ತೃತೀಯ ಸ್ಕಂಧ 33ನೇ ಅಧ್ಯಾಯ. ಅದರಲ್ಲಿ ಇವತ್ತು 35ನೇ ಶ್ಲೋಕ. ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚೈವ ಹಿ ಧರ್ಮೇಣೋಭಯಚಿಹ್ನೇನ ಯಪ್ರವೃತ್ತಿನಿವೃತ್ತಿಮಾನ್ ಆತ್ಮತತ್ವಾವಬೋಧೇನ ವೈರಾಗ್ಯೇಣ ದೃಢೇನ ಚ ಈಯತೆ ಭಗವಾನೇಭಿಃ ಸಗುಣೋ ನಿರ್ಗುಣಸ್ವದೃಕ್. ಭಗವಂತನ ಅಪರೋಕ್ಷ ಆಗಬೇಕು ಅಂತಾದರೆ ಏನು ಮಾಡಬೇಕು, ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಸಾಧನಗಳು ಯಾವುದು ಅನ್ನೋದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಕ್ರಿಯೆಯ ಕ್ರತುಭಿಃ ದಾನೈಃ ತಪಃ ಸ್ವಾಧ್ಯಾಯ ದರ್ಶನೈಃ ಆತ್ಮೇಂದ್ರಿಯ ಜಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ ಅಂತ ಕೆಲವು ಹೇಳಿದರು. ನಿತ್ಯ ನೈಮಿತ್ತಿಕ ಕರ್ಮಾಚರಣೆ, ಯಜ್ಞಯಾಗಗಳು, ದಾನಗಳು, ತಪಸ್ಸು, ಸ್ವಾಧ್ಯಾಯ ಪ್ರವಚನ ಮತ್ತು ಭಗವಂತನ ಪ್ರತಿಮೆಗಳ ದರ್ಶನ ಹಾಗೂ ಆತ್ಮೇಂದ್ರಿಯ ಜಯ ಮತ್ತು ವಿಹಿತ ಕರ್ಮಗಳ ಭಗವಂತನ ಸಮರ್ಪಣೆ, ನಿಷಿದ್ಧ ಕರ್ಮ ತ್ಯಾಗ, ಇದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ ಅದನ್ನು ಹಾಗೆ ಮುಂದುವರಿಸ್ತಾ ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚೈವಹಿ. ಯೋಗ ಅಂದರೆ ವಿವಿಧವಾದ ಅಂಗಯುಕ್ತವಾದ ಯೋಗ ಅಂತಾರೆ. ಯಾವುದದು ವಿವಿಧವಾದ ಅಂಗಗಳು? ಯಮ ನಿಯಮ ಮೊದಲಾದ ಅಂಗಗಳು. ಯಮ ನಿಯಮ ಮೊದಲಾದ ಅಂಗಗಳಿಂದ ಸಹಿತವಾದ ಯೋಗ ಮತ್ತು ಭಕ್ತಿಯೋಗ, ಮೋಕ್ಷ ಮಾರ್ಗ ಪ್ರವೃತ್ತಿ
ಸಂಸಾರದಿಂದ ನಿವೃತ್ತಿ. ಈ ಎರಡು ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ವರ್ಣಾಶ್ರಮ ಧರ್ಮಾನುಷ್ಠಾನ ಧರ್ಮೇಣ ಉಭಯ ಚಿಹ್ನೇನ ಅಂತಿದ್ದಾರೆ. ಉಭಯ ಚಿಹ್ನೇನ ಧರ್ಮೇಣ ಅಂತಂದ್ರೆ ಹಾಗರ್ಥ. ಧರ್ಮದಲ್ಲಿ ಎರಡು ಚಿಹ್ನೆಗಳು, ಒಂದು ಮೋಕ್ಷ ಮಾರ್ಗ ಪ್ರವೃತ್ತಿ, ಮತ್ತೊಂದು ಸಂಸಾರದಿಂದ ನಿವೃತ್ತಿ. ಅದಕ್ಕೆ ಯಹ ಪ್ರವೃತ್ತಿ ನಿವೃತ್ತಿಮಾನ್ ಅಂತ. ಸಂಸಾರದಿಂದ ನಿವೃತ್ತಿಯನ್ನ ಪಡಿಬೇಕು ಅಂತ ಆ ರೀತಿಯಲ್ಲಿ ನಾವು ಧರ್ಮಾನುಷ್ಠಾನ ಮಾಡಬೇಕು. ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿ ಆಗಬೇಕು, ಅದಕ್ಕಾಗಿ ಮಾಡಬೇಕು ವರ್ಣಾಶ್ರಮ ಧರ್ಮಾನುಷ್ಠಾನ. ಅದಕ್ಕೆ ಪ್ರವೃತ್ತಿ ನಿವೃತ್ತಿಮಾನ್ ಧರ್ಮೇಣ ಉಭಯ ಚಿಹ್ನೇನ ಅಂದಿದ್ದಾರೆ. ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿ ಮತ್ತು ಸಂಸಾರ ಮಾರ್ಗದಿಂದ ನಿವೃತ್ತಿ ಎಂಬ ಎರಡು ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ವರ್ಣಾಶ್ರಮ ಧರ್ಮಾನುಷ್ಠಾನ. ಆಮೇಲೆ ಆತ್ಮ ತತ್ವ ಅವಬೋಧ, ಶ್ರವಣ ಮನನ ಮೊದಲಾದವುಗಳಿಂದ ಪರಮಾತ್ಮ ತತ್ವವನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮತತ್ವ ಅವಬೋಧ, ಆತ್ಮತತ್ವದ ಅವಬೋಧ ಜ್ಞಾನ, ಅದು ಶ್ರವಣ ಮರಣಾದಿಗಳಿಂದ ಬರ್ತಕ್ಕಂತಹ ಆತ್ಮತತ್ವ ಅವಬೋಧ. ಆಮೇಲೆ ದೃಢೇನ ಚ ವೈರಾಗ್ಯೇಣ, ದೃಢವಾದ ವೈರಾಗ್ಯ. ಇವಿಷ್ಟು ಸಾಧನಗಳೇನಿದ್ದಾವೆ, ಈ ಸಾಧನಗಳಿಂದ ಸಗುಣೋ ನಿರ್ಗುಣ ಸ್ವದೃಕ್ ಭಗವಾನ್ ಏಬಿಹಿ ಈಯತೆ. ಏಬಿಹಿ ಅಂದರೆ ಈ ಸಾಧನಗಳು, ಇದುವರೆಗೂ ಹೇಳಿದ ಸಾಧನಗಳೇನಿದ್ದಾವೆ, ಈ ಸಾಧನಗಳಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಮತ್ತು ಸತ್ವರಜಸ್ತಮೋ ಗುಣಗಳೇನಿದ್ದಾವೆ, ಪ್ರಾಕೃತವಾದ ಗುಣಗಳು, ಆ ಗುಣಗಳಿಂದ ರಹಿತನೂ ಆಗಿರ್ತಕ್ಕಂತಹ ಮತ್ತು ಅವನು ಭಗವಾನ್ ಸ್ವದೃಕ್, ಎಲ್ಲರನ್ನೂ ತನ್ನ ಭಕ್ತರನ್ನ ಕರುಣೆಯಿಂದ ಕಾಪಾಡತಕ್ಕಂಥವನು, ಅಂತಹ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸ್ವದೃಕ್ ಅಂತಂದ್ರೆ ಸ್ವಂ ದೃಕ್ ಪಶ್ಯತಿ ಇತಿ ಸ್ವದೃಕ್. ಸ್ವಂ ಅಂದ್ರೆ ತನ್ನ ಭಕ್ತರನ್ನ ಕೃಪೆಯಿಂದ ನೋಡ್ತಾನೆ, ಆದ್ರಿಂದ ಅವನು ಸ್ವದೃಕ್ ಅಂತ ಅರ್ಥ. ತನ್ನ ಭಕ್ತರನ್ನ ಕೃಪೆಯಿಂದ ನೋಡ್ತಕ್ಕಂಥವನು, ಕಾಪಾಡ್ತಕ್ಕಂಥವನು. ಸಗುಣ ಅಂತಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರ್ತಕ್ಕಂಥವನು. ನಿರ್ಗುಣ ಅಂತಂದ್ರೆ ಪ್ರಾಕೃತವಾದ ಗುಣಗಳಿಂದ ರಹಿತನಾಗಿರ್ತಕ್ಕಂಥವನು. ಅಂತಹ ಭಗವಾನ್, ಭಗವಂತ ಏನಿದ್ದಾನೆ ಅವನು ಏಬಿಹಿ ಈಯತೆ, ಇವುಗಳಿಂದ ಹೊಂದಲ್ಪಡ್ತಾನೆ. ಅಂದ್ರೆ ಇವುಗಳು ಇದುವರೆಗೂ ಹೇಳಿದ ಈ 3 ಶ್ಲೋಕಗಳಲ್ಲಿ ಹೇಳಿದ್ದ ಏನೊಂದು ಸಾಧನಗಳಿದ್ದಾವೆ, ಈ ಸಾಧನಗಳಿಂದ ಪರಮಾತ್ಮನ ತತ್ವಜ್ಞಾನವನ್ನ ಪಡಿಬಹುದು, ಅಪರೋಕ್ಷವನ್ನ ಪಡಿಬಹುದು ಅಂತ ಇದ್ದಾರೆ. ಈ 3 ಶ್ಲೋಕಗಳಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಯಾವ್ದು ಸಾಧನಗಳು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರಧಾನವಾಗಿ ಕ್ರಿಯೆಯ ಕೃತುಭಿಃ ದಾನೈಃ ತಪಸ್ವಾಧ್ಯಾಯ ದರ್ಶನೈಃ ಆತ್ಮೇಂದ್ರಿಯ ಜಯೇನಾಪಿ ಸನ್ಯಾಸೇನ ಚ ಕರ್ಮಣಾಂ ಯೋಗೇನ ವಿವಿಧಾಂಶೇನ ಭಕ್ತಿಯೋಗೇನ ಚೈವ ಹಿ ಧರ್ಮೇಣ ಉಭಯಚಿಹ್ನೇನ ಯ ಪ್ರವೃತ್ತಿ ನಿವೃತ್ತಿಮಾನ್ ಆತ್ಮತತ್ವಾವಬೋಧೇನ ವೈರಾಗ್ಯೇಣ ದೃಢೇನ ಚ. ಇದಿಷ್ಟು, ಇದು ಅಪರೋಕ್ಷ ಜ್ಞಾನ ಸಾಧನಗಳು. ಅದನ್ನ ಹೇಳ್ತಾ ಇದ್ದಾನೆ. ಇದರಿಂದ ಈಯತೆ ಭಗವಾನ್ ಏಬಿಹಿ ಸಗುಣೋ ನಿರ್ಗುಣ ಸ್ವದೃಕ್. ಈ ಸಾಧನಗಳಿಂದ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಮತ್ತು ಪ್ರಾಕೃತ ದೋಷ ಗುಣರಹಿತನಾದ ಸ್ವದೃಕ್ಕಾದ ತನ್ನ ಭಕ್ತರನ್ನ ಕಾಪಾಡತಕ್ಕಂತಹ ಆ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಪ್ರಾವೋಚಂ ಭಕ್ತಿಯೋಗಸ್ಯ ಸ್ವರೂಪಂ ತೇ ಚತುರ್ವಿಧಂ.
ಕಾಲಸ್ಯ ಚಾವ್ಯಕ್ತಗತೇಃ ಯೋಂತರ್ಧಾವತಿ ಜಂತುಷು. ಕಪಿಲ ನಾಮಕನಾದ ಭಗವಂತ ತಾಯಿಯಾದ ದೇವಹೂತಿಗೆ, ಅಮ್ಮ, ನಾನು ನಿನಗೆ ಭಕ್ತಿಯೋಗದ 4 ಬಗೆಯ ಸ್ವರೂಪವನ್ನು ಹೇಳಿದ್ದೇನೆ ಅಂತ ಇದ್ದಾನೆ. ಪ್ರಾವೋಚಂ ಚತುರ್ವಿಧಂ ಸ್ವರೂಪಂ ಭಕ್ತಿಯೋಗಸ್ಯ ಪ್ರಾವೋಚಂ. ಭಕ್ತಿಯೋಗದ 4 ವಿಧವನ್ನ 4 ಬಗೆಯ ಸ್ವರೂಪವನ್ನು ಕೂಡ ನಾನು ನಿನಗೆ ಹೇಳಿದೆ. ಹಾಗೆ ಅವ್ಯಕ್ತಗತೇಹೇ ಕಾಲಸ್ಯ ಚ, ಅವ್ಯಕ್ತವಾಗಿ ಸಕಲ ಪ್ರಾಣಿಗಳ ಒಳಗೆ ಇರುವ ಕಾಲನಿಯಾಮಕನಾದ ಪರಮಾತ್ಮನ ಸ್ವರೂಪವನ್ನು ಕೂಡ ನಾನು ನಿನಗೆ ಹೇಳಿದೆ ಅಂತಾನೆ. ಹಿಂದೆ ಹೇಳಿದ್ದನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ. ನಾಲ್ಕು ವಿಧವಾದ ಭಕ್ತಿಯ ಸ್ವರೂಪ ಮತ್ತು ಕಾಲನಿಯಾಮಕನಾದ ಭಗವಂತನ ಸ್ವರೂಪ. ಅಂತರ್ಧಾವತಿ ಜಂತುಷು, ಎಲ್ಲ ಪ್ರಾಣಿಗಳಲ್ಲಿ ಒಳಗೆ ಇರುವ ಅವ್ಯಕ್ತವಾಗಿ ಇರುವ ಕಾಲನಿಯಾಮಕನಾದ ಭಗವಂತ. ಅವನು ಸಕಲ ಪ್ರಾಣಿಗಳ ಒಳಗೆ ನಿಂತು ಅವರ ಉತ್ಪತ್ತಿ ನಾಶ ಮೊದಲಾದವುಗಳಿಗೆ ಕಾರಣನಾಗಿರ್ತಕ್ಕಂಥವನು ಆ ಕಾಲನಾಮಕನಾದ ಭಗವಂತ. ಅದನ್ನು ಅಂತರ್ಧಾವತಿ ಅಂತಿದ್ದಾರೆ. ಅಂತಹ ಭಗವಂತನ ಸ್ವರೂಪವನ್ನು ಕೂಡ ನಾನು ನಿನಗೆ ಹೇಳಿದೆ ಅಂತ ಇದುವರೆಗೂ ತಾನು ಏನು ಹೇಳಿದ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಾನೆ. ಪ್ರಾವೋಚಂ ಭಕ್ತಿಯೋಗಸ್ಯ ಸ್ವರೂಪಂ ತೇ ಚತುರ್ವಿಧಂ ಕಾಲಸ್ಯ ಚಾವ್ಯಕ್ತಗತೇಃ ಯೋಂತರ್ಧಾವತಿ ಜಂತುಷು ಜೀವಸ್ಯ ಸಂಸೃತಿರ್ಬಹ್ವೀಃ ಅವಿದ್ಯಾ ಕರ್ಮ ನಿರ್ಮಿತಾಃ ಯಾ ಸ್ವಯಂ ಪ್ರವಿಶನ್ ಆತ್ಮಾ ನ ವೇದ ಗತಿಮಾತ್ಮನಃ. ಹಾಗೆ ಮತ್ತೇನು ನಾನು ನಿನಗೆ ಹೇಳಿದೆ ಅನ್ನೋದನ್ನ ಕಪಿಲ ಹೇಳ್ತಾ ಇದ್ದಾನೆ ದೇವಹೂತಿ ದೇವಿಗೆ. ಜೀವಸ್ಯ ಸಂಸೃತೀಹಿ ಬಹ್ವೀಹಿ ಅವಿದ್ಯಾಕರ್ಮ ನಿರ್ಮಿತಾಃ. ಜೀವನ ಅವಿದ್ಯಾಕರ್ಮ ನಿಮಿತ್ತವಾದ, ಅಂದರೆ ಅಜ್ಞಾನ ಕರ್ಮ ನಿಮಿತ್ತವಾಗಿ ಜೀವನಿಗೆ ನಾನಾ ಶರೀರಗಳು ಬರ್ತಾವೆ. ಆ ನಾನಾ ಶರೀರಗಳನ್ನು ಪಡೆದು ಆ ಜೀವ ತನಗೆ ಗಮ್ಯಸ್ಥಾನ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಭಗವಂತನನ್ನ ತಿಳಿಯೋದಿಲ್ಲ. ನ ವೇದ ಆತ್ಮನಃ ಗತಿಂ ನ ವೇದ ಅನ್ನೋದನ್ನು ನಾನಿದುವರೆಗೆ ನಿನಗೆ ತಿಳಿಸಿ ಹೇಳಿದೆ ಅಂತ ಇದ್ದಾನೆ. ಜೀವ ಅವನು ಸ್ವಯಂ ಜ್ಞಾನಸ್ವರೂಪನಾಗಿದ್ದರೂ ಕೂಡ ಅವಿದ್ಯಾ ಕರ್ಮ ನಿಮಿತ್ತವಾಗಿ ಅವನಿಗೆ ನಾನಾ ವಿಧವಾದ ಶರೀರಗಳು ಬರ್ತಾವೆ. ಸಂಸಾರದಲ್ಲಿ ನಾನಾ ವಿಧವಾದ ಶರೀರಗಳನ್ನು ಪಡೆದು ತಾನು ಎಲ್ಲಿಗೆ ಹೋಗಬೇಕು, ಯಾರನ್ನ ಪಡೀಬೇಕು ಅನ್ನೋದನ್ನೇ ಮರೆತು ಬಿಡ್ತಾನೆ. ತನಗೆ ಗಮ್ಯನಾದವನು ಭಗವಂತ. ಆ ಗಮ್ಯನಾದ ವಸ್ತುವನ್ನೇ ಮರೆತು ಬಿಡ್ತಾನೆ. ಅವನನ್ನು ಸರಿಯಾಗಿ ತಿಳಿಯೋದಿಲ್ಲ. ಯಾಕೆ? ಅವಿದ್ಯಾಕರ್ಮ ನಿಮಿತ್ತವಾಗಿ ನಾನಾ ಶರೀರಗಳನ್ನು ಪಡ್ಕೊಂಡದ್ದರಿಂದ ಅನ್ನೋ ವಿಷಯವನ್ನು ಕೂಡ ನಾನು ನಿನಗೆ ಇದುವರೆಗೆ ಹೇಳಿದೆ. ಜೀವಸ್ಯ ಸಂಸೃತಿರ್ಬಹ್ವೀಃ ಅವಿದ್ಯಾಕರ್ಮ ನಿರ್ಮಿತಾಃ ಯಾ ಸ್ವಯಂ ಪ್ರವಿಶನ್ ಆತ್ಮಾ ನ ವೇದ ಗತಿಮಾತ್ಮನಃ ನೈತತ್
ಖಲಾಯೋಪದಿಶೇನ್ನಾವಿನೀತಾಯ ಕರ್ಹಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ ನ ಲೋಲುಪಾಯೋಪದಿಶೇನ್ನ ಗೃಹಾರೂಢಚೇತಸೇ ನಾ ಭಕ್ತಾಯ ಚ ಮೇ ಜಾತು ನ ಮದ್ಭಕ್ತದ್ವಿಷಾಮಪಿ. ಕಪಿಲ ನಾಮಕನಾದ ಭಗವಂತ ಇದುವರೆಗೆ ದೇವಹೂತಿ ದೇವಿಗೆ ಏನೊಂದು ಉಪದೇಶವನ್ನು ಮಾಡಿದ್ದಾನೆ, ಸಾಂಖ್ಯ ಶಾಸ್ತ್ರದ ಉಪದೇಶ, ಭಗವಂತನ ಸ್ವರೂಪದ ಉಪದೇಶ, ಭಕ್ತಿಯೋಗ ಸ್ವರೂಪದ ಉಪದೇಶ, ಕಾಲನಿಯಾಮಕನಾದ ಭಗವಂತನ ತತ್ವ, ಜೀವತತ್ವ, ಇದೆಲ್ಲ ಬಹಳ ಗುಹ್ಯವಾದ ವಿಷಯ ಅಂತ ಹಿಂದೆ ಭಗವಂತ ಹೇಳಿದ್ದಾನೆ. ಇದು ಪರಮಂ ಗುಹ್ಯಂ, ಬಹಳ ಗುಹ್ಯವಾದದ್ದು. ಏತ್ಯೇತತ್ ಖಚಿತಂ ಗುಹ್ಯಂ ಜ್ಞಾನಂತೆ ಬ್ರಹ್ಮದರ್ಶನಂ ಅಂತ 31ನೇ ಶ್ಲೋಕದಲ್ಲಿ ಅವನೇ ಹೇಳಿದ. ಇದು ಬಹಳ ಗುಹ್ಯವಾದ ವಿಚಾರ, ಗೋಪ್ಯವಾದ ವಿಚಾರ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನಾನು ಇದುವರೆಗೂ ಹೇಳಿದ ಈ ಗೋಪ್ಯವಾದ ತತ್ವ ಇದನ್ನ ದುರ್ಜನರಿಗೆಲ್ಲ ಹೇಳಬೇಡ್ರಿ. ಈ ಜ್ಞಾನವನ್ನ ದುರ್ಜನರಿಗೆ ಉಪದೇಶ ಮಾಡಬಾರದು, ಯಾರ್ಯಾರಿಗೆ ಹೇಳಬಾರದು ಅನ್ನೋದನ್ನ ಈ 2 ಶ್ಲೋಕಗಳಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಇದನ್ನ ಕೇಳುವ ಯೋಗ್ಯತೆ ಯಾರ್ಯಾರಿಗಿಲ್ಲ ಅಂತಂದ್ರೆ ದುರ್ಜನರಿಗೆ. ಖಲ ನ ಏತತ್ ಖಲಾಯ ಉಪದಿಶೇತ್. ಖಲ ಅಂದ್ರೆ ದುರ್ಜನ, ಖಲರಿಗೆ ಹೇಳಬಾರದು, ದುರ್ಜನರಿಗೆ ಹೇಳಬಾರದು. ನ ಅವಿನೀತಾಯ ಕರ್ಹಿಚಿತ್, ಯಾರು ಗುರುಗಳಲ್ಲಿ ಅವಿಧೇಯರಾಗಿದ್ದಾರೋ, ಗುರುಗಳಲ್ಲಿ ಭಕ್ತಿ ವಿಧೇಯತೆ ಯಾರಿಗಿಲ್ಲವೋ ಅಂಥವರಿಗೆ ಹೇಳಬಾರದು. ಗುರುಗಳಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ವಿನೀತರಾಗಿ ಯಾರು ಗುರು ಸೇವಾಸಕ್ತರಾಗಿರ್ತಾರೋ ಅಂಥವರಿಗೆ ಮಾತ್ರ ಉಪದೇಶ ಮಾಡಬೇಕು. ಗುರುಗಳಲ್ಲಿ ವಿನಯ ಯಾರಿಗಿಲ್ಲವೋ ಅಂತಹ ಅವಿಧೇಯರಾದವರಿಗೆ ಇದನ್ನ ಹೇಳಬಾರದು. ಆಮೇಲೆ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ, ಯಾರು ಅವೈಷ್ಣವ ಮತದಲ್ಲಿ ಆಗ್ರಹವನ್ನ ಇಟ್ಟುಕೊಂಡಿರ್ತಾರೋ ಅಂಥವರಿಗೆ ಹೇಳಬಾರದು. ಸ್ತಬ್ಧ ಅಂತಂದ್ರೆ ಗುರುಗಳಲ್ಲಿ ಯಾರು ಭಕ್ತಿಯನ್ನ ಮಾಡೋದಿಲ್ಲವೋ ಅಂಥವರಿಗೆ ಹೇಳಬಾರದು. ಭಿನ್ನಾಯ ಅಂತನ್ನೋ ಶಬ್ದಕ್ಕೆ ಅವೈಷ್ಣವ ಮತದಲ್ಲಿ ಯಾರಿಗೆ ನಿಷ್ಠೆ ಇದೆಯೋ, ಅವೈಷ್ಣವ ಧರ್ಮಗಳನ್ನು ಯಾರು ಅನುಷ್ಠಾನ ಮಾಡ್ತಾರೋ, ಅವೈಷ್ಣವ ಮತದಲ್ಲಿ ಆಗ್ರಹವನ್ನ ಯಾರು ಇಟ್ಟುಕೊಂಡಿರ್ತಾರೋ ಅಂಥವರಿಗೆ ಹೇಳಬಾರದು. ಅವಿನೀತಾಯ ಅಂತಂದ್ರೆ ವಿನಯ ಯಾರಿಗೆ ಇಲ್ಲವೋ ಅವರಿಗೆ ಹೇಳಬಾರದು ಅಂತ ಅರ್ಥ. ಸ್ತಬ್ಧ ಅಂತಂದ್ರೆ ಗುರುಗಳ ಹತ್ತಿರ ಹೋಗಿ ಗುರುಸೇವಾಸಕ್ತರಾಗಿ ಯಾರಿದ್ದಾರೋ ಅವರಿಗೆ ಹೇಳಬೇಕೇ ಹೊರತು ಗುರು ಸೇವೆಯನ್ನ ಯಾರು ಮಾಡೋದಿಲ್ಲವೋ ಅವ್ರಿಗೆ ಹೇಳಬಾರದು ಅಂತ ಅರ್ಥ. ಗುರು ನಿಯೋಗವನ್ನ ಯಾರು ಮಾಡೋದಿಲ್ಲವೋ ಅವರನ್ನ ಸ್ತಬ್ಧರು ಅಂತ ಕರೀತಾರೆ. ಗುರುಗಳನ್ನ ಹುಡ್ಕೊಂಡು ಹೋಗಬೇಕು. ಆ ಗುರುಗಳ ಹತ್ರ ಹೋಗಿ ಆ ಗುರು ಸೇವೆಯನ್ನ ಮಾಡಿ ಅವರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ಯಾರು ಮಾಡೋದಿಲ್ವೋ ಅಂಥವರಿಗೆ ಹೇಳಬಾರದು ಅಂತರ್ಥ. ಸ್ತಬ್ಧ ಅನ್ನೋ ಶಬ್ದಕ್ಕೆ ಗುರು ನಿಯೋಗಂ ಅಕುರ್ವಾಣ ಅಂತ ಬರೀತಾರೆ. ಗುರು ನಿಯೋಗವನ್ನ ಯಾರು ಮಾಡೋದಿಲ್ವೋ ಅವರು ಸ್ತಬ್ಧರು. ಭಿನ್ನರು ಅಂತಂದ್ರೆ ಅವೈಷ್ಣವ ಮತದಲ್ಲಿ ಆಸಕ್ತರಾದವರು. ಯಾರು ಅವೈಷ್ಣವ ಮತ ಇದೆಯೋ,
ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡದೇ ಇರತಕ್ಕಂತಹ ಮತಗಳ ಮೇಲೆ ಯಾರಿಗೆ ಆಗ್ರಹ ಇದೆಯೋ ಅವರನ್ನ ಸ್ತಬ್ಧರು, ಭಿನ್ನರು ಅಂತ ಕರೆದಿದ್ದಾರೆ. ಅಂತಹ ಭಿನ್ನರಿಗೆ ಹೇಳಬಾರದು. ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ ಅಂತ. ಧರ್ಮಧ್ವಜರು ಅಂತಂದ್ರೆ ಡಾಂಬಿಕರು. ಧರ್ಮಧ್ವಜ ಅನ್ನೋ ಶಬ್ದಕ್ಕೆ ಡಾಂಬಿಕರು, ಮೇಲ್ನೋಟಕ್ಕೆ ಮಾತ್ರ ಅವರಿಗೆ ಭಾರಿ ವಿಷ್ಣು ಭಕ್ತಿ ಇರುವವರ ಹಾಗೆ, ಭಕ್ತರ ಹಾಗೆ ಕಾಣಿಸ್ತಿರ್ತಾರೆ, ಆದರೆ ಒಳಗೆ ಭಕ್ತಿ ಇರೋದಿಲ್ಲ. ಅಂಥವರು ಡಾಂಬಿಕರು. ಡಂಬಾಚಾರಕ್ಕೋಸ್ಕರ ಮಾಡ್ತಕ್ಕಂಥವ್ರು, ಧರ್ಮಾಚರಣೆಗಳನ್ನ ಡಂಬದಿಂದ ಮಾಡ್ತಕ್ಕಂಥವ್ರನ್ನ ಧರ್ಮಧ್ವಜರು ಅಂತ ಕರೀತಾರೆ. ಧರ್ಮ ಅಂತನ್ನೋದು ಅವರಿಗೆ ಮನಪೂರ್ವಕವಾಗಿ ಇರೋದಿಲ್ಲ, ಮೇಲ್ನೋಟಕ್ಕೆ ಮಾತ್ರ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಧರ್ಮಧ್ವಜ ಅಂತ ಶಬ್ದವನ್ನು ಬಳಸಿದ್ದಾರೆ. ಧರ್ಮಧ್ವಜ ಅಂದ್ರೆ ಮೇಲ್ನೋಡ್ಲಿಕ್ಕೆ ಮಾತ್ರ ಧರ್ಮ, ಒಳಗಿರೋದಿಲ್ಲ ಭಕ್ತಿ, ಅವರನ್ನ ಧರ್ಮಧ್ವಜರು ಅಂತಾರೆ. ಅದನ್ನು ಡಾಂಬಿಕರು ಅಂತ ಒಟ್ಟು ಅಭಿಪ್ರಾಯ. ಧರ್ಮಧ್ವಜಾಯ, ಅಂತಹ ಡಾಂಬಿಕರಿಗೆ ಹೇಳಬಾರದು. ನ ಲೋಲುಪಾಯ ಉಪದಿಶೇತ್. ಲೋಲುಪರು ಅಂತಂದ್ರೆ ವಿಷಯ ಪದಾರ್ಥಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ವಿಷಯ ಲೋಲುಪರು. ವೈರಾಗ್ಯ ಇಲ್ಲದೆ ವಿಷಯ ಪದಾರ್ಥಗಳಲ್ಲೇ ಹೆಚ್ಚಿನ ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಲೋಲುಪರು ಅಂತ ಕರೆಸ್ಕೊಳ್ತಾರೆ, ವಿಷಯ ಲಂಪಟರು. ಅಂಥವರಿಗೂ ಉಪದೇಶವನ್ನ ಮಾಡಬಾರದು. ನ ಗೃಹಾರೂಢ ಚೇತಸೇ. ಗೃಹಾರೂಢ ಚೇತಸ್ಸು ಅಂತಂದ್ರೆ ಬರೇ ಮನೆ, ಸಂಸಾರ, ಗಂಡ ಹೆಂಡತಿ ಮಕ್ಕಳು ಅಂತ ಅದರಲ್ಲೇ ಆಸಕ್ತರಾಗಿರ್ತಾರಲ್ಲ, ಅಂಥವರನ್ನ ಗೃಹಾರೂಢ ಚೇತಸರು ಅಂತ ಕರೀತಾರೆ. ಬರೇ ಮನೆ ಬಗ್ಗೆನೇ ಚಿಂತೆ, ನಾನು, ನನ್ನದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಬರೇ ಅದರ ಬಗ್ಗೆನೇ ಯಾವಾಗ ನೋಡಿದ್ರು ವಿಚಾರ ಮಾಡ್ತಾ ಇರೋರನ್ನ ಗೃಹಾರೂಢ ಚೇತಸರು ಅಂತ ಕರೀತಾರೆ. ಸಂಸಾರದಲ್ಲೇ ಆಸಕ್ತರಾದವರು. ಅಂಥವರಿಗೂ ಕೂಡ ಇದನ್ನ ಹೇಳಬಾರದು. ಗೃಹಾರೂಢ ಚೇತಸೇ ನ ವಕ್ತವ್ಯಂ. ಆಮೇಲೆ ನಾಭಕ್ತಾಯ, ಯಾರಿಗೆ ಭಕ್ತಿ ಇಲ್ಲವೋ ಅವರಿಗೆ ಹೇಳಬಾರದು. ಭಗವಂತನಲ್ಲಿ ಭಕ್ತಿ ಯಾರಿಗಿಲ್ಲವೋ ಅಂಥವರಿಗೆ ಹೇಳಬಾರದು. ನಾಭಕ್ತಾಯ ಚ ನ ಅಭಕ್ತಾಯ ಚ. ಅಭಕ್ತರು ಯಾರಿದ್ದಾರೋ, ಭಗವದ್ಭಕ್ತಿ ಇಲ್ಲದೇ ಇರತಕ್ಕಂಥವರು, ಅಂಥವರಿಗೆ ಹೇಳಬಾರದು. ಆಮೇಲೆ ಮೇ ಜಾತು ನ ಮದ್ ಭಕ್ತ ವಿದ್ವಿಷಾಮಪಿ ಅಂತಾರೆ. ನನ್ನ ಭಕ್ತರನ್ನ ಯಾರು ದ್ವೇಷ ಮಾಡ್ತಾರಲ್ಲ ಅಂಥವರಿಗೆ ಹೇಳಲೇಬಾರದು ಅಂತಾರೆ. ಜಾತು ಭಗವದ್ಭಕ್ತ ದ್ವಿಷಾಂ, ಮದ್ಭಕ್ತ ದ್ವಿಷಾಂ. ನನ್ನ ಭಕ್ತರನ್ನ ಯಾರು ದ್ವೇಷ ಮಾಡ್ತಾರೋ ಅಂಥವರಿಗೆ ಖಂಡಿತವಾಗಿಯೂ ಹೇಳಬೇಡ್ರಿ ಅಂತಾನೆ ಕಪಿಲ. ಭಗವಂತನಲ್ಲಿ ಭಕ್ತಿ ಎಷ್ಟು ಮುಖ್ಯವೋ ಹಾಗೆ ಭಗವದ್ಭಕ್ತರಲ್ಲಿಯೂ ಕೂಡ ಭಕ್ತಿ ಅನ್ನೋದು ಬಹಳ ಮುಖ್ಯವಾದದ್ದು ಅನ್ನೋದನ್ನ ಇದರಿಂದ ಕಪಿಲ ತೋರಿಸಿಕೊಡ್ತಾ ಇದ್ದಾನೆ. ಭಗವದ್ಭಕ್ತರು ಯಾರು? ವಾಯುದೇವರು ದೊಡ್ಡ ಭಕ್ತರು. ಭಗವದ್ಭಕ್ತರಲ್ಲೇ ಶ್ರೇಷ್ಠರಾಗಿರ್ತಕ್ಕಂಥವರು ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು. ಆ ವಾಯುದೇವರೇ ಮೊದಲಾದಂತಹ ದೇವತೆಗಳೆಲ್ಲ, ಗುರುಗಳೆಲ್ಲ ಏನಿದ್ದಾರೆ, ಆ ಎಲ್ಲ ಭಗವದ್ಭಕ್ತರಲ್ಲಿ ಯಾರು ದ್ವೇಷವನ್ನ ಮಾಡ್ತಾರೋ ಅಂಥವರು, ವಾಯುಮತ ದ್ವೇಷವನ್ನ ಮಾಡ್ತಕ್ಕಂಥವರು, ಆ ವಾಯುಮತಾವಲಂಬಿಗಳಾದ ಭಗವದ್ಭಕ್ತರೇನಿದ್ದಾರೆ ಅವರನ್ನ ದ್ವೇಷ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಈ ತತ್ವವನ್ನು ಉಪದೇಶ ಮಾಡಬೇಡ್ರಿ ಅಂತಾನೆ ಕಪಿಲ. ಜಾತು ನ ಮದ್ಭಕ್ತ ದ್ವಿಷಾಮಪಿ.
ನೈತತ್ ಖಲಾಯೋಪದಿಶೇನ್ನಾವಿನೀತಾಯ ಕರ್ಹಿಚಿತ್ ನ ಸ್ತಬ್ಧಾಯ ನ ಭಿನ್ನಾಯ ನೈವ ಧರ್ಮಧ್ವಜಾಯ ಚ ನ ಲೋಲುಪಾಯೋಪದಿಶೇನ್ನ ಗೃಹಾರೂಢಚೇತಸೇ ನಾ ಭಕ್ತಾಯ ಚ ಮೇ ಜಾತು ನ ಮದ್ಭಕ್ತದ್ವಿಷಾಮಪಿ. ಹಾಗಾದ್ರೆ ಯಾರಿಗೆ ಹೇಳಬೇಕು? ಇದುವರೆಗೆ ಯಾರಿಗೆ ಹೇಳಬಾರದು ಅನ್ನೋದನ್ನ ಹೇಳಿದರು. ಯಾರಿಗೆ ಹೇಳಬೇಕು ಅನ್ನೋದನ್ನ ಮುಂದಿನ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಶ್ರದ್ಧಾನಾಯ ಭಕ್ತಾಯ ವಿನೀತಾಯ ನಸೂಯವೆ ಭೂತೇಶು ಕೃತ ಮೈತ್ರಾಯ ಶುಶ್ರೂಷಾಭಿರತಾಯ ಚ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯಾಹಂ ಪ್ರೇಯಸಾಂ ಪ್ರಿಯಃ. ಈ 2 ಶ್ಲೋಕಗಳಲ್ಲಿ ನಾನು ಮಾಡಿದ ಈ ಉಪದೇಶವನ್ನ ಕೇಳುವ ಅಧಿಕಾರ ಯಾರಿಗೆ ಇದೆ, ಯಾರು ಅಧಿಕಾರಿಗಳು ಹಾಗಾದರೆ ಅಂತನ್ನೋದನ್ನ ಹೇಳ್ತಾ ಇದ್ದಾನೆ. ಶ್ರದ್ಧಾನಾಯ, ಯಾರು ನನ್ನಲ್ಲಿ ಶ್ರದ್ಧೆಯನ್ನ ಇಟ್ಟುಕೊಂಡಿರ್ತಾರೋ, ಶ್ರದ್ಧಾಳುಗಳು, ಭಕ್ತರು, ಭಗವದ್ಭಕ್ತರು, ಭಕ್ತಾಯ ವಿನೀತಾಯ ವಿನಯಶಾಲಿಗಳು, ಅನಸೂಯವೇ ಅಸೂಯಾರಹಿತರು, ಅಸೂಯೆ ಇಲ್ಲದೆ ಇರ್ತಕ್ಕಂಥವ್ರು, ಹೊಟ್ಟೆ ಕಿಚ್ಚಿಲ್ಲದೆ ಇರ್ತಕ್ಕಂಥವ್ರು, ಭೂತೇಶು ಕೃತ ಮೈತ್ರಾಯ ಎಲ್ಲ ಪ್ರಾಣಿಗಳನ್ನು ಪ್ರೀತಿಸ್ತಕ್ಕಂಥವ್ರು. ಭೂತೇಶು ಭೂತಗಳು ಅಂದ್ರೆ ಪ್ರಾಣಿಗಳು, ಸಕಲ ಪ್ರಾಣಿಗಳಲ್ಲಿ ಪ್ರೀತಿಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು, ಯಾರಿಗೂ ಹಿಂಸೆಯನ್ನ ಮಾಡದೆ ಎಲ್ಲ ಪ್ರಾಣಿಗಳಲ್ಲಿ ಪ್ರೀತಿಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರಿಗೆ ಹೇಳಬೇಕು. ಭೂತೇಶು ಕೃತ ಮೈತ್ರಾಯ ಶುಶ್ರೂಷಾಭಿರತಾಯ ಚ, ಗುರು ಹಿರಿಯರ ಶುಶ್ರೂಷೆಯಲ್ಲಿ ಯಾರು ನಿರತರಾಗಿರ್ತಾರೋ ಅಂಥವ್ರು, ಗುರು ಹಿರಿಯರ ಶುಶ್ರೂಷ ಸೇವಾ, ಅಂತಹ ಸೇವೆಯಲ್ಲಿ ಅಭಿರತರಾದಂಥವ್ರಿಗೆ ಹೇಳಬೇಕು. ಹಾಗೆ ಪ್ರಾಣಿಗಳಲ್ಲಿ ದಯೆಯನ್ನ ತೋರಿ ಶುಶ್ರೂಷ ಮಾಡ್ತಕ್ಕಂಥವ್ರು, ಸೇವಾ ಮಾಡ್ತಕ್ಕಂಥವ್ರು, ಅಂತಹ ಸೇವಾ ಮನೋಭಾವನೆ ಇರ್ತಕ್ಕಂಥವರಿಗೆ ಹೇಳಬೇಕು. ಬಹಿರ್ಜಾತ ವಿರಾಗಾಯ, ಬಹಿರ್ಜಾತವಾದ ಪದಾರ್ಥಗಳು ಅಂದ್ರೆ ವಿಷಯ ಪದಾರ್ಥಗಳು, ಆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನ ಯಾರು ಪಡ್ಕೊಂಡಿರ್ತಾರೋ ಅಂಥವರಿಗೆ ಉಪದೇಶವನ್ನ ಮಾಡಬೇಕು. ಶಾಂತಚಿತ್ತಾಯ ಅಂದ್ರೆ ಭಗವಂತನಲ್ಲಿ ನಿಷ್ಠೆ ತುಂಬಿದ ಮನಸ್ಸುಳ್ಳವರು, ಶಾಂತಚಿತ್ತರು ಅಂತಂದ್ರೆ ಹಾಗೆ ಭಗವನ್ನಿಷ್ಠ ಬುದ್ಧಿಯನ್ನ ಶಾಂತ ಅಂತ ಕರೀತಾರೆ. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಗೀತೆಯಲ್ಲಿ ಹೇಳಿದಂತೆ ಶಾಂತರು ಅಂದ್ರೆ ಭಗವನ್ನಿಷ್ಠ ಬುದ್ಧಿ ಉಳ್ಳವರು. ಅದರಲ್ಲೇ ಯಾರು ಮನಸ್ಸನ್ನು ಇಟ್ಟಿರ್ತಾರೋ ಶಾಂತ ಚಿತ್ತರು ಅಂತ ಕರೆಸ್ಕೊಳ್ತಾರೆ. ಅಂದ್ರೆ ಭಗವಂತನಲ್ಲೇ ನಿಷ್ಠೆಯನ್ನು ತುಂಬಿದ ಮನಸ್ಸುಳ್ಳವರು ಅಂತರ್ಥ. ಶಾಂತ ಚಿತ್ತರಾದವರಿಗೆ ಹೇಳಬೇಕು. ಆಮೇಲೆ ನಿರ್ಮತ್ಸರಾಯ, ಮಾತ್ಸರ್ಯ ಇಲ್ಲದೆ ಇರ್ತಕ್ಕಂಥವ್ರು, ಒಬ್ಬರನ್ನ ಕಂಡ್ರೆ ಮಾತ್ಸರ್ಯ ಪಡೋದು, ಹೊಟ್ಟೆ ಕಿಚ್ಚು ಪಡೋದು, ಇಂತಹ ಮಾತ್ಸರ್ಯ ಇಲ್ಲದೆ ಇರ್ತಕ್ಕಂಥವ್ರು. ಶುಚಯೇ ಶೌಚ ಉಳ್ಳಂಥವ್ರು, ಶುದ್ಧರಾಗಿರ್ತಕ್ಕಂಥವ್ರು. ಶುಚಿ 2 ರೀತಿಯಾದ ಶುಚಿಯೂ ಇದೆ, ಆಂತರಿಕವಾದ ಶುಚಿ, ಬಹಿಶುಚಿ. ಆ ರೀತಿ ಶುಚಯೇ ಶುಚಿಯಾಗಿರ್ತಕ್ಕಂಥವರಿಗೆ, ಶೌಚವುಳ್ಳವರು. ಆಮೇಲೆ ಹೇಳ್ತಾನೆ ಯಸ್ಯಾಹಂ ಪ್ರೇಯಸಾಂ ಪ್ರಿಯಃ, ಯಾರಿಗೆ ನಾನು ಎಲ್ಲಾ ಪ್ರಿಯರಿಗಿಂತ ಹೆಚ್ಚು ಪ್ರಿಯ ಅಂತ ಅನಿಸ್ತೇನೋ ಅಂಥವರಿಗೆ ಉಪದೇಶ ಮಾಡಬೇಕು ಅಂತ. ಭಗವಂತನನ್ನ ನಾವು ಎಲ್ಲದಕ್ಕಿಂತಲೂ ಹೆಚ್ಚು ಪ್ರೀತಿಸ್ಬೇಕಂತೆ. ಆಚಾರ್ಯರು ಹೇಳಿದಂತೆ ನಾವು ನನ್ನ ವಸ್ತು, ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತನ್ನೋರನ್ನು ನಾವು ಎಷ್ಟು ಪ್ರೀತಿಸ್ತೇವೋ, ಅಥವಾ ನನ್ನನ್ನು ನಾನು ಎಷ್ಟು ಪ್ರೀತಿಸ್ತೇನೋ, ಎಲ್ಲದಕ್ಕಿಂತ ಜಾಸ್ತಿ ನನ್ನನ್ನು ನಾನು ಪ್ರೀತಿಸ್ತೇನೆ, ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿಯನ್ನ
ಭಗವಂತನಲ್ಲಿ ಮಾಡಬೇಕು ಅಂತ ಏನ ಹೇಳಿದ್ದಾರೆ. ಆ ರೀತಿ ಯಾರು ನನ್ನನ್ನ ಎಲ್ಲ ಪ್ರಿಯರಿಗಿಂತಲೂ ಹೆಚ್ಚು ಪ್ರೀತಿಸ್ತಾರೋ ಅಂಥವರಿಗೆ ಇದನ್ನ ಉಪದೇಶ ಮಾಡಬೇಕು. ಯಸ್ಯಾಹಂ ಪ್ರೇಯಸಾಂ ಪ್ರಿಯಃ ಅಂತ. ಶ್ರದ್ಧಧಾನಾಯ ಭಕ್ತಾಯ ವಿನೀತಾಯ ನಸೂಯವೆ ಭೂತೇಶು ಕೃತ ಮೈತ್ರಾಯ ಶುಶ್ರೂಷಾಭಿರತಾಯ ಚ ಬಹಿರ್ಜಾತ ವಿರಾಗಾಯ ಶಾಂತಚಿತ್ತಾಯ ದೀಯತೆ ನಿರ್ಮತ್ಸರಾಯ ಶುಚಯೇ ಯಸ್ಯಾಹಂ ಪ್ರೇಯಸಾಂ ಪ್ರಿಯಃ ಯೈದಂ ಶೃಣುಯಾದಂಬ ಶ್ರದ್ಧಯಾ ಪುರುಷಃ ಸಕೃತ್ ಯೋ ವಾಭಿಧತ್ತೆ ಮಚ್ಚಿತ್ತಃ ಸಹ್ಯೇತಿ ಪದವೀಂ ಮಮ. ಇದುವರೆಗೆ ಕಪಿಲನಾಮಕನಾದ ಭಗವಂತ ದೇವಹೂತಿ ದೇವಿಗೆ ಉಪದೇಶವನ್ನ ಮಾಡಿ ಅದನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಅಂತ ಅನ್ನೋದನ್ನು ಕೂಡ ಎಲ್ಲ ಹೇಳಿ ಇದನ್ನ ಕೇಳೋದರಿಂದ ಏನು ಫಲ ಬರ್ತದೆ ಆ ಅಧಿಕಾರಿಗಳಿಗೆ ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಯೈದಂ ಶೃಣುಯಾತ್ ಅಂಬಾ, ಅಂಬಾ ತಾಯಿಯೇ, ಯಾರು ನನ್ನಲ್ಲೇ ಮನಸ್ಸನ್ನ ಇಟ್ಟು ಶ್ರದ್ಧೆಯಿಂದ ಒಂದು ಸಲನಾದರೂ ಈ ಉಪದೇಶವನ್ನ ಶ್ರವಣ ಮಾಡ್ತಾರೋ, ಸಕೃತ್ ಅಂತಾರೆ, ಜೀವನದಲ್ಲಿ ಒಂದು ಬಾರಿಯಾದರೂ ಈ ನನ್ನ ಉಪದೇಶವನ್ನ ಯಾರು ಕೇಳ್ತಾರೋ ಅಥವಾ ಯಾರು ಹೇಳ್ತಾರೋ ಅವರು ಕೂಡ ನನ್ನ ಲೋಕವನ್ನ ಪಡೀತಾರೆ. ಜೀವನದಲ್ಲಿ ಒಂದು ಬಾರಿಯಾದರೂ ಈ ಕಪಿಲನ ಉಪದೇಶವನ್ನ ಹೇಳುವವರು ಮತ್ತು ಕೇಳುವವರು ಅವರು ಖಂಡಿತವಾಗಿಯೂ ಕೂಡ ನನ್ನ ಲೋಕವನ್ನ ಪಡೀತಾರೆ ಅಂತ ಹೇಳ್ತಾ ಇದ್ದಾನೆ. ಯೋ ವಾ ಅಭಿಧತ್ತೆ ಮಚ್ಚಿತ್ತಃ ಸಹಿ ಏತಿ ಪದವಿ ಮಮ, ನನ್ನ ಪದವಿಯನ್ನ ಪಡಿತಾರೆ, ನನ್ನ ಲೋಕವನ್ನ ಖಂಡಿತವಾಗಿಯೂ ಕೂಡ ಅವರು ಪಡಿತಾರೆ. ಸಕೃತ್ ಅಂತಾನೆ, ಒಂದು ಬಾರಿ ಕೇಳಿದ್ರೆ ಸಾಕು. ಶ್ರದ್ಧೆಯಿಂದ ನನ್ನಲ್ಲೇ ಮನಸ್ಸನ್ನ ಇಟ್ಟು, ಮಚ್ಚಿತ್ತಃ ಅಂತ ಎರಡು ವಿಶೇಷಣಗಳಿದ್ದಾವಿಲ್ಲಿ, ಮಚ್ಚಿತ್ತಃ ಮತ್ತು ಶ್ರದ್ಧೆಯ ಅಂತ. ನನ್ನಲ್ಲೇ ಮನಸ್ಸನ್ನ ಇಟ್ಟು ಶ್ರದ್ಧೆಯಿಂದ ಯಾರು ಒಂದು ಬಾರಿ ಈ ಉಪದೇಶವನ್ನ ಶ್ರವಣ ಮಾಡ್ತಾರೋ ಅಥವಾ ಈ ಉಪದೇಶವನ್ನ ಯಾರಿಗೆ ಹೇಳ್ತಾರೋ ಅಂಥವರೂ ಕೂಡ ನನ್ನ ಲೋಕವನ್ನ ಪಡೀತಾರೆ ಅಂತ. ಹೀಗೆ ಕಪಿಲನಾಮಕನಾದ ಭಗವಂತ ತಾನು ಮಾಡಿದ ಈ ಉಪದೇಶ ಕೇಳುವವರಿಗೆ ಹೇಳುವವರಿಗೆ ತನ್ನ ಲೋಕವನ್ನೇ ಕೊಡುತ್ತೇನೆ ಅಂತ ಭರವಸೆಯನ್ನ ಕೊಟ್ಟು ಅದರ ಫಲವನ್ನು ಕೂಡ ತಿಳಿಸಿ ಈ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಹಾಗಾಗಿ ಈ ಕಪಿಲನಾಮಕನಾದ ಭಗವಂತನ ಉಪದೇಶವನ್ನ ತೃತೀಯ ಸ್ಕಂಧದ ಈ ವಿಷಯಗಳನ್ನು ನಾವು ಏನು ಶ್ರವಣ ಮಾಡಿದ್ದೇವೆ, ನಾವೆಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟು ಶ್ರದ್ಧೆಯಿಂದ ಕೇಳಿದ್ರಿಂದ ನಮಗೆಲ್ಲರಿಗೂ ಕೂಡ ಆ ಕಪಿಲನಾಮಕನ ಅನುಗ್ರಹದಿಂದ ಮೋಕ್ಷ ಖಂಡಿತವಾಗಿಯೂ ಕೂಡ ಸಿಗ್ತದೆ ಅಂತ ಅನ್ನೋದನ್ನು ತಿಳಿಸ್ತಾ ಈ 33ನೇ ಅಧ್ಯಾಯವನ್ನ ಮುಗಿಸೋಣ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶ ಸಾಹಸ್ರ್ಯಾಂ ಶ್ರೀಮದ್ಭಾಗವತೆ ತೃತೀಯ ಸ್ಕಂಧೆ ತ್ರಯಸ್ತ್ರಿಂಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ದಿವಸ 34ನೇ ಅಧ್ಯಾಯ ನೋಡೋಣ. ಆಚಾರ್ಯ ನಾರಾಯಣ, ಒಂದು ಪ್ರಶ್ನೆ ಆಚಾರ್ಯ ಕೇಳ್ರಿ. ಅನಸೂಯವೇ ಮತ್ತು ನಿರ್ಮತ್ಸರಾಯ ಎರಡಕ್ಕೆ ಏನು ವ್ಯತ್ಯಾಸ ಬರ್ತದೆ? ಆಲ್ಮೋಸ್ಟ್ ಒಂದೇ ರೀತಿ ಅನಿಸ್ತದೆ ನಮಗೆ, ಆದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅದಕ್ಕೂ. ಮಾತ್ಸರ್ಯ ಮತ್ತು ಅಸೂಯ. ಇಲ್ಲಿ ನಾ ಎದಕ್ಕೆ ಹ್ಯಾಂಗ ಕೇಳ್ತೇನೆ ಅಂದ್ರೆ, ಅನಸೂಯು ಗುಣೇಶು ದೋಷ ವಿಷ್ಕರಣ ಬುದ್ಧಿ ರಹಿತಾಗ. ಒಬ್ಬ ಒಳ್ಳೆ ಗುಣ ಇದ್ರೆ ಅಲ್ಲಿ ಬಂದು ಹೊಟ್ಟೆಜ್ ಪಟ್ರೆ ಅದು ಬಂದು ಅನಸೂಯವ, ಹಂಗನ ಅರ್ಥವಾದ. ಎಲ್ಲಿದೆ? 685 ಪೇಜಲ್ಲಿ ಅನಸೂಯು ಗುಣೇಶು ದೋಷ ಆವಿಷ್ಕರಣ ಬುದ್ಧಿರಹಿತ. ಅನಸೂಯ ಅಂತಂದ್ರೆ ಗುಣದಲ್ಲಿ
ದೋಷವನ್ನ ಆವಿಷ್ಕರಣ ಮಾಡುವ ಬುದ್ಧಿ ಉಳ್ಳವರು ಯಾರಿದ್ದಾರೆ ಅವರು ಅಸೂಯಾಪರರು ಅಂತ ಕರೀತಾರೆ. ಅಸೂಯೆ ಪಡೋದು ಅಂದ್ರೆ, ಈಗ ಒಬ್ರು ಒಳ್ಳೆ ಗುಣವಂತರಾಗಿರ್ತಾರೆ. ಹ್ಮ್ ಅವರು ಗುಣವಂತರಾಗಿದ್ರೂ ಕೂಡ ಅವರ ಗುಣದಲ್ಲೇ ದೋಷವನ್ನ ಹುಡುಕೋದು. ಓಕೆ ಅವ್ರೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ, ಅದರಲ್ಲಿ ಬೇಕಂತಲೇ ದೋಷವನ್ನ ಹುಡುಕೋದು. ಗುಣದಲ್ಲಿ ದೋಷವನ್ನ ಆವಿಷ್ಕರಣ, ಆ ಗುಣವನ್ನೇ ದೋಷ ಅಂತ ಹೇಳಿಬಿಡೋದು. ಆ ಗುಣದಲ್ಲಿ ದೋಷವನ್ನ ಆವಿಷ್ಕರಣ ಮಾಡುವ ಬುದ್ಧಿ ಇರೋರು ಇರ್ತಾರಲ್ಲ, ಅವರನ್ನ ಅಸೂಯಾಪರರು ಅಂತ ಕರೀತಾರೆ. ಅಂತಹ ಅಸೂಯೆ ಪಡೋರು ಇರಬಾರದು. ಈಗ ಒಂದೇ ರೀತಿ ಕೆಲಸಗಳನ್ನ ಮಾಡೋರು ಇಬ್ರು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವನು ಒಳ್ಳೆ ಕೆಲಸ ಮಾಡ್ತಿರ್ತಾನೆ, ಇವನು ಒಳ್ಳೆ ಕೆಲಸ ಮಾಡ್ತಿರ್ತಾನೆ, ಎರಡೂ ಒಳ್ಳೇದೇ, ಇಬ್ಬರಲ್ಲೂ ಗುಣ ಇದೆ. ಆದ್ರೆ ಅವನ ಗುಣವನ್ನ ಸಹಿಸ್ಲಿಕ್ಕೆ ಇವನಿಗೆ ಆಗೋದಿಲ್ಲ, ಇವನ ಗುಣವನ್ನ ಸಹಿಸ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಆದ್ರಿಂದ ಅವನು ಮಾಡುವ ಆ ಉತ್ತಮವಾದ ಕಾರ್ಯಗಳಲ್ಲಿ, ಗುಣಗಳಲ್ಲಿ ದೋಷವನ್ನ ಇವನು ಹುಡುಕ್ತಾ ಇರ್ತಾನೆ. ಅದೇನು ಅದ್ರಲ್ಲಿ ಹಂಗೆ, ಅದು ಸರಿಯಲ್ಲ, ಹೀಗೆ ಅಂತ. ಅದು ಗುಣವಾಗಿದ್ರೂ ಅದರಲ್ಲಿ ದೋಷವನ್ನ ಆವಿಷ್ಕರಣ ಮಾಡೋದಕ್ಕೆ ಅಸೂಯ ಅಂತ ಕರೀತಾರೆ. ಇನ್ನು ಎಲ್ಲಿದೆ ಇನ್ನೊಂದು, ಮಾತ್ಸರ್ಯ. ಮಾತ್ಸರ್ಯ ಅನ್ನೋ ಪದಕ್ಕೆ ಕೊಡಲ್ಲ. ಮಾತ್ಸರ್ಯ ಪದಕ್ಕೆ ಒಂದು ಎಲ್ಲಿದೆ? ಮಾತ್ಸರ್ಯ ಅನ್ನೋ ಪದ ಎಲ್ಲಿದೆ? 42ನೇ ಶ್ಲೋಕದಲ್ಲಿ 2ನೇ ಪಾದದಲ್ಲಿ ಮೊದಲ ಶಬ್ದ ನಿರ್ಮತ್ಸರಾಯ ಅಂತಿದೆ. ನಿರ್ಮತ್ಸರಾಯ ಅಂತಂದ್ರೆ ಮಾತ್ಸರ್ಯ ಇಲ್ಲದವರು. ಈ ಮಾತ್ಸರ್ಯ ಅಂತನ್ನೋದು ಗುಣದಲ್ಲೇ ಬರಬೇಕು ಅಂತಿಲ್ಲ. ಗುಣದಲ್ಲಿ ದೋಷವನ್ನ ಹುಡುಕೋರು ಅಸೂಯಾಪರರು. ಮಾತ್ಸರ್ಯ ಪಡೋದು ಅಂತಂದ್ರೆ ಅದು ಗುಣ ಇರ್ಲಿ ಅಥವಾ ದೋಷ ಇರ್ಲಿ, ಒಟ್ಟು ಏನಿದ್ರು ಹೊಟ್ಟೆ ಕಿಚ್ಚು. ಅವ್ರು ಏನ್ ಮಾಡಿದ್ರು ಇವ್ರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಅವರ ಏಳಿಗೆಯನ್ನೇ ಸಹಿಸ್ಲಿಕ್ಕೆ ಆಗೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದು. ತಾನು ಅದರಲ್ಲಿ ಯೋಗ್ಯನೋ ಅಯೋಗ್ಯನೋ ಅದನ್ನು ವಿಚಾರ ಮಾಡೋದಿಲ್ಲ. ಒಟ್ಟು ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಅವ್ರು ಏನ್ ಮಾಡಿದ್ರು ಅದರಲ್ಲಿ ಹೊಟ್ಟೆ ಕಿಚ್ಚು ಪಡುವಂತವನನ್ನ ಮಾತ್ಸರ್ಯ ಉಳ್ಳವರು ಅಂತ ಕರೀತಾರೆ. ಸೊ ಇಲ್ಲಿ ಶ್ರದ್ಧಾನಾಯ ಭಕ್ತಾಯ ವಿನೀತಾಯ ಒಂದು ದಂಡ್ಯ ಗುಣಗಳು ನೋಡಿ ನಾವು, ಎಲ್ಲಾ ಗುಣ ಇದಿರುತ್ತಾ ಅವ್ರಿತ ಭಾಗವತ ಇಲ್ಲ. ಒಟ್ಟಾರ ಒಂದು ಎಷ್ಟು ಇದೆಲ್ಲ ಇರಬೇಕು ಅಂತ ತಾತ್ಪರ್ಯ. ಅದರಲ್ಲಿ ಎಷ್ಟೆಷ್ಟು ಸಾಧ್ಯನೋ ಅಷ್ಟಷ್ಟು ನಾವು ಅಳವಡಿಸ್ಕೊಳ್ಬೇಕು. ಎಲ್ಲವನ್ನೂ ಅಳವಡಿಸ್ಕೊಳೋದು ಕಷ್ಟ ಇದೆ. ಎಷ್ಟು ಸಾಧ್ಯನೋ ಅಷ್ಟನ್ನು ಅಳವಡಿಸ್ಕೊಂಡು ಅಷ್ಟಷ್ಟು ನಾವು ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಾತ್ಪರ್ಯ. ಎಲ್ಲಾ ಗುಣಗಳು ಇರೋರು ಸಿಗೋದು ಕಷ್ಟ ಇದೆ. ಎಲ್ಲಾ ಗುಣಗಳು ಪೂರ್ಣ ಪ್ರಮಾಣದಲ್ಲಂತೂ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇರ್ತದೆ. ಇದರಲ್ಲಿ ಹೇಳಿದ ಎಲ್ಲಾ ಗುಣಗಳು ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲರಲ್ಲೂ ಇದ್ದೇ ಇರ್ತದೆ. ಆ ದುರ್ಗುಣಗಳೇನಿದ್ದಾವೆ ಅದು ಅಷ್ಟೇ, ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ದುರ್ಗುಣಗಳು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದ್ರೆ ಅದನ್ನ ಪೂರ್ಣವಾಗಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಬರಬೇಕು. ಆಮೇಲೆ 38ನೇ ಶ್ಲೋಕದಲ್ಲಿ ಆತ್ಮ ಶಬ್ದಕ್ಕೆ ಜೀವನ ಹಾಕಿ ಆತ್ಮಾನಹ ಬಂದು ಪರಮಾತ್ಮನ ಹಾಕಿದ. ಅಲ್ಲಿ ಬಂದು ಬಹುವಚನ ಬಂದ್ರೆ ಪರಮಾತ್ಮ, ಏಕವಚನ ಬಂದ್ರೆ ಜೀವವ. ಅದು ಹೆಂಗದು? 38ನೇ ಶ್ಲೋಕಕ್ಕೆ ಆತ್ಮ ಜೀವ, ಆತ್ಮಾನಃ ಪರಮಾತ್ಮನಃ, ಆತ್ಮಾನಃ ಅಲ್ಲ, ಆತ್ಮನಃ ಪರಮಾತ್ಮನಃ ಗತಿ. ಆತ್ಮನಃ ಅಂದ್ರೆ ಅದು ಷಷ್ಠಿ ವಿಭಕ್ತಿ. ಆತ್ಮನಃ ಗತಿಂ, ಪರಮಾತ್ಮನ ಗತಿಯನ್ನು ಆತ್ಮ ಜೀವನು ನವೇದ. ಆತ್ಮ ನವೇದ ಗತಿಂ ಆತ್ಮನಃ ಅಂತಿದೆ ಅಲ್ಲ ಅಲ್ಲಿ. ಆತ್ಮ ಅಂತಂದ್ರೆ ಜೀವ ಅಂತ ಅರ್ಥ. ಆತ್ಮ ಶಬ್ದಕ್ಕಲ್ಲಿ ಜೀವ ಅಂತ ಇಟ್ಕೊಳ್ಬೇಕು. ಜೀವ ಅವನು ಅವಿದ್ಯಾಕರ್ಮ ನಿರ್ಮಿತವಾಗಿ ಅನೇಕ ಶರೀರಗಳನ್ನ ಪಡ್ಕೊಂಡಾಗ ಆತ್ಮನಃ ಗತಿಂ ನವೇದ ಅಂತಂದ್ರೆ ಅಲ್ಲಿ ಆತ್ಮ ಅಂದ್ರೆ ಭಗವಂತ ಅಂತ ಅರ್ಥ. ಆತ್ಮನಃ ಅಂದ್ರೆ ಪರಮಾತ್ಮನಃ ಗತಿಂ, ಪರಮಾತ್ಮನ ಗತಿಯನ್ನ ಅವನು ತಿಳಿಯೋದಿಲ್ಲ. ಸ್ಥಿತಿಯನ್ನ, ಗತಿ ಅಂದ್ರೆ ಸ್ಥಿತಿ, ಆ ಪರಮಾತ್ಮನ ಸ್ಥಿತಿಯನ್ನು ತಿಳ್ಕೊಳ್ಳೋದಿಲ್ಲ, ಪರಮಾತ್ಮನ ಜ್ಞಾನವನ್ನ ಪಡ್ಕೊಳ್ಳೋದಿಲ್ಲ ಅಂತ. ಈ ತರ ಇವರೆಲ್ಲ ನಾವು ಬಂದು ಭಾಗವತ ಹೇಳಿಕೊಡುದು ಹೇಳೋದು ಬಂದು ಅವರೇ ವ್ಯಾಖ್ಯಾನ ಎಲ್ಲ ಬರೀತಾರೆ, ನಾವು ನೋಡ್ತಾರೆ, ರೈಟ್? ಇದು ಬಂದು ನಮ್ಮಂತವ್ರು ಬಂದು ಅಂತವ್ರಿಗೆ ನಾವ್ ಹೇಳಿಕೊಡುದು ಅರ್ಥವ. ಇದು ಹೆಂಗದು? ಅವರೇ ವ್ಯಾಖ್ಯಾನ ಎಲ್ಲ ತಪ್ಪ ವ್ಯಾಖ್ಯಾನ ಬರೀತಾರೆ, ಅವರೇ ವ್ಯಾಖ್ಯಾನ ಬರೀತಾರೆ. ಸೊ ಇದು ಬಂದು ನಮ್ಮಂತವ್ರು ಬಂದು ಅವ್ರಿಗೆ ಹೋಗಿ ಭಾಗವತ ಹೇಳಿಕೊಡುದು. ನಾ ಈ ತರ ಕಪಿಲನ
ಕಪಿಲ ಹೇಳಿದ ಈ ಒಂದು ತತ್ವ ಏನಿದೆ ಇದು ಬಹಳ ಮುಖ್ಯವಾದ ತತ್ವ. ಇದಕ್ಕೆ ಅವರು ಅಯೋಗ್ಯರು. ಅಯೋಗ್ಯರಾಗಿದ್ರೂ ಕೂಡ ಅದನ್ನ ತಾವಾಗಿಯೇ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓದಿ ಮಾಡ್ತಾರಲ್ಲ, ಅವರು ಬೇಕಂತಲೇನೆ ಅದನ್ನ ಕೆಡಿಸ್ಲಿಕ್ಕೆ ಅಂತಾನೆ ಬರ್ತಾರವ್ರು, ದುಷ್ಟರವರು. ಇದು ತಾವು ಕೆಡೋದಲ್ಲದೆ ಮತ್ತೊಬ್ಬರನ್ನು ಕೆಡಿಸ್ಲಿಕ್ಕೆ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ತಾವು ಅದನ್ನ ಅಪಾರ್ಥ ಮಾಡಿಕೊಂಡು ಮತ್ತೊಬ್ಬರಿಗೂ ಅದನ್ನ ತಪ್ಪು ದಾರಿಯ ಕಳಿಸೋದು, ಇದು ಹೆಚ್ಚಿನ ಪಾಪ ಸಾಧನೆ. ತಾವು ಕೆಡೋದಲ್ಲದೆ ಮತ್ತೊಬ್ಬರನ್ನು ಕೆಡಿಸೋದೇನಿದೆ ಅದು ಅವ್ರ ಕೈಯಿಂದ ಹೆಚ್ಚಿನ ಪಾಪ ಸಾಧನೆಯನ್ನ ಮಾಡಿಸಿ ಅವರನ್ನ ಬೇಗ ಅಂದಂತ ಮಸ್ಸಿಗೆ ಕಳಿಸ್ಲಿಕ್ಕೆ ಭಗವಂತ ಹಾಗೆ ಮಾಡ್ತಾನೆ. ಸೊ ಅಂತವರಿಯವರು ನಾವು ಇದು ಈ ತತ್ವ ಹಿಂಗಿದೆ ನಾವು ಹೇಳ್ಕೊಡುದು, ನಾವು ಒಂದು ಉಪದೇಶ ಮಾಡ್ಕೊಡುದು. ಹೌದು, ಉತ್ತಮವಾದ ತತ್ವಗಳನ್ನ ಅವರಿಗೆ ಉಪದೇಶ ಮಾಡಬಾರದು. ಈಗ ಆಗ್ರಹ ಇರುತ್ತೆ ನೋಡಿ, ಅಲ್ಲಿ ಮೊದಲು ಬಂದದ್ದೇ ಅದು, ದುರಾಗ್ರಹ ಉಳ್ಳವರು. ಈಗ ನಾವು ತಿಳಿಸಿ ಹೇಳ್ತೇವೆ ನೋಡಿ, ಇದು ಈ ವಾಕ್ಯಕ್ಕೆ ಈ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ, ಬೇರೆ ಪುರಾಣದಲ್ಲಿ ಇದಕ್ಕೆ ವಿರುದ್ಧವಾದ ಅಭಿಪ್ರಾಯ ಇಲ್ಲಿದೆ, ಅದಕ್ಕೂ ಇದಕ್ಕೂ ಜೋಡಿಸ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ಈ ವಾಕ್ಯಕ್ಕೆ ಹೀಗೆ ಅರ್ಥ ಮಾಡಬೇಕು ಅಂತ ನಾವು ವಿಷ್ಣು ಪರವಾಗಿ, ವಿಷ್ಣು ಸರ್ವೋತ್ತಮತ್ವ ಪರವಾಗಿ ಅರ್ಥ ಮಾಡಿದಾಗ ಇಷ್ಟು ಸ್ಪಷ್ಟವಾಗಿ ಇದು ಗೊತ್ತಿದ್ರೂ ತಿಳಿಸಿಕೊಟ್ರೂ ಕೂಡ ಇದನ್ನು ಒಪ್ಪುಕೊಳ್ಳಿಕ್ಕೆ ಮನಸ್ಸಿರೋದಿಲ್ಲ ಎಷ್ಟೋ ಜನರಿಗೆ. ಅವರಿಗೆ ಆಗ್ರಹ ಇರ್ತದೆ, ತಮ್ಮ ಮತದಲ್ಲಿ ಆಗ್ರಹ ಮಾಡಿ ಅದನ್ನ ಒಪ್ಪುಕೊಳ್ಳೋ ಬುದ್ಧಿಯೇ ಬರೋದಿಲ್ಲ ಅವರಿಗೆ. ನೀವೇನೇ ಹೇಳ್ರಿ ನಮ್ದೇ ಸರಿ ಅಂತ ಆಗ್ರಹ ಪೂರ್ವಕವಾಗಿ ವಿಷ್ಣು ಅವೈಷ್ಣವ ಮತವನ್ನ ಯಾರು ಮಾಡ್ತಾರಲ್ಲ ಅಂಥವರಿಗೆ ಖಂಡಿತವಾಗಿಯೂ ಉಪದೇಶ ಮಾಡಬಾರದು. ಅದೇ ಪ್ರಧಾನ. ಯಾರಿಗೆ ಜಿಜ್ಞಾಸುಗಳಾಗಿ ಹೌದಾ ನೋಡೋಣ ಇದರಲ್ಲೇನಿದೆ ಅದರಲ್ಲೇನಿದೆ ತಿಳ್ಕೊಳ್ಳೋಣ ಅಂತ ಬಂದು ಜಿಜ್ಞಾಸುಗಳಾಗಿ ಬರ್ತಾರಲ್ಲ ಅವರಿಗೆ ಉಪದೇಶ ಮಾಡಬೇಕು. ದುರಾಗ್ರಹವುಳ್ಳವರಿಗೆ ಮೊದಲು ಉಪದೇಶ ಮಾಡಬಾರದು. ಬಟ್ ಈಗ ನಾವು ವಾಕ್ಯಾರ್ಥಗಳ ಓದ್ತಾರ, ಅವ್ರಿಗೆ ಒಂದು ಹೇಳ್ತಾರ, ನಾವು ಈ ಶಬ್ದ ಹಿಂಗೇನು ಹೇಳ್ತಾರ, ಅದು ಬೇರೆ. ವಾಕ್ಯಾರ್ಥ ಅನ್ನೋದು ಏನಿದೆ ಅದರಲ್ಲಿ ಒಟ್ಟು 3 ವಿಧ ಇದೆ. ವಾದ, ಜಲ್ಪ, ವಿತಂಡ ಅಂತ 3 ವಿಧವಾದ ವಾದ ಇದೆ. ಅದಕ್ಕೆ ವಾದ ಅಂತ ನಾವು ಸುಮ್ಮನೆ ಹೇಳ್ತೇವೆ, ಕನ್ನಡದಲ್ಲಿ ಶಬ್ದ ಹೇಳ್ತೇವೆ. ನಿಜವಾಗಲೂ ಸಂಸ್ಕೃತದಲ್ಲಿ ವಾದ ಬೇರೆ, ಜಲ್ಪ ಬೇರೆ, ವಿತಂಡ ಬೇರೆ. ವಾದ ಅಂತಂದ್ರೆ ನಾವು ಗುರು ಶಿಷ್ಯರು ಮಾಡೋದೇ ವಾದ. ಈಗ ನಾವೇನ್ ಮಾಡ್ತಾ ಇದ್ದೇವೆ, ನೀವೊಂದು ಪ್ರಶ್ನೆ ಕೇಳ್ತೀರಿ, ನಾನು ಉತ್ತರ ಹೇಳ್ತೇನೆ, ಇದು ವಾದ. ಈಗ ನಿಜವಾಗ್ಲೂ ನಾವು ಮಾಡ್ತಾ ಇರೋದೇ ವಾದ. ಆದ್ರೆ ಈಗ ನಾವು ಬಳಸೋ ವಾದ ಶಬ್ದ ಇದರಲ್ಲಿ ಬಳಸೋದಿಲ್ಲ ನಾವು. ವಾದ ಅಂತಂದ್ರೆ ಒಬ್ರಿಗೊಬ್ರು ವಾಕ್ಯಾರ್ಥ ಮಾಡೋದು, ಅವರು ಇವರು ಹೇಳೋದು, ಅದಕ್ಕೆ ವಾದ ಅಂತಾರೆ. ಅದು ನಿಜವಾಗ್ಲೂ ವಾದ ಅಲ್ಲ. ವಾದ ಅಂದ್ರೆ ಗುರು ಶಿಷ್ಯರಲ್ಲಿ ನಡೆಯುವ ತತ್ವಜ್ಞಾನಕ್ಕೋಸ್ಕರ ನಡೆಯುವ ಮಾತುಕತೆ ಏನಿದೆ ಇದನ್ನು ವಾದ ಅಂತ ಕರೀತಾರೆ. ಜಲ್ಪ ಅಂತಂದ್ರೆ ಅದು ಈಗೇನು ಒಬ್ಬ ಮತ ಇನ್ನೊಂದು ಮತ, ಇಬ್ರು ಮತಾಚಾರ್ಯರು ಕೂತುಕೊಂಡು ನಮ್ದು ಸರಿಯೋ ನಿಮ್ದು ಸರಿಯೋ ಅಂತ ಅವರ ಮತವನ್ನು ಅವರು ಹೇಳ್ತಾರೆ, ಇವ್ರ ಮತವನ್ನು ಇವ್ರು ಹೇಳ್ತಾರೆ. ಇದರಲ್ಲಿ ಮಧ್ಯದಲ್ಲಿ ಒಬ್ರು ಪ್ರಾಶ್ನಿಕರು ಅಂತ ಇರ್ತಾರೆ, ಅವರು ಅದನ್ನ ತೀರ್ಮಾನ ಮಾಡ್ತಾರೆ. ಅದನ್ನ ಮೀರಿ ಹೋಗಬಾರ್ದು, ಅದರ ರೂಲ್ಸ್ಗಳನ್ನ ಮೀರಿ ಹೋಗಬಾರ್ದು. ಅಲ್ಲಿ ಸರಿಯಾದ ರೀತಿಯಲ್ಲಿ ನಡಿಬೇಕದು ವಾದ ವಿವಾದಗಳು. ಅವರ ಮತವನ್ನೇ ಅವ್ರು ಹೇಳಬೇಕು, ಇವ್ರ ಮತವನ್ನೇ ಹೇಳಬೇಕು. ಅದರಲ್ಲಿ ಯಾವುದು ಸಪ್ಪು ಯಾವ್ದು ಸರಿ ಅನ್ನೋದನ್ನ ಒಬ್ಬ 3ನೇ ವ್ಯಕ್ತಿ ಅದನ್ನ ತೀರ್ಮಾನ ಮಾಡಿ ಯಾರಿಗೆ ಸೋಲು ಯಾರಿಗೆ ಗೆಲುವು ಅಂತ. ಅದರಲ್ಲಿ ಸೋಲು ಗೆಲುವು ಇರ್ತದೆ, ವಾದದಲ್ಲಿ ಸೋಲು ಗೆಲುವು ಇರೋದಿಲ್ಲ. ವಾದದಲ್ಲಿ ಗುರು ಶಿಷ್ಯರು ಇಬ್ಬರು ಕೂತ್ಕೊಂಡು ತತ್ವಜ್ಞಾನಕ್ಕೋಸ್ಕರ ಮಾತಾಡ್ತಾ ಇರ್ತಾರೆ, ಅದರಲ್ಲಿ ಸೋಲು ಗೆಲುವು ಇರೋದಿಲ್ಲ. ಜಲ್ಪದಲ್ಲಿ ಸೋಲು ಗೆಲುವು ಇರ್ತದೆ. ಸೋಲಿಕ್ಕೆ ಗೆಲುವು, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅದು ತತ್ವಜ್ಞಾನದ ಆಧಾರದ ಮೇಲೆ ನಡೀತದೆ. ಅದು ನಿಜವಾಗ್ಲೂ ಜಲ್ಪ ಅಂತ ಕರೀತಾರೆ. ಅದನ್ನ ಇವಾಗ ವಾದ ಅನ್ನೋ ಶಬ್ದದಿಂದ ನಾವು ಹೇಳ್ತೇವೆ. ಆಮೇಲೆ ವಿತಂಡ ಅಂತ 3ನೇದ್ದಿದೆ. ಅದು ತತ್ವಜ್ಞಾನ ಇರೋದೇ ಇಲ್ಲ ಅದರಲ್ಲಿ, ಅದು ಕೇವಲ ಸೋಲು ಗೆಲುವಿಗೆನೇ ನಡೆಯೋದು. ನಿನ್ನನ್ನು ಸೋಲಿಸ್ಬೇಕಷ್ಟೇ ನಾನು, ಅದರಲ್ಲಿ ನನ್ನ ಮತವನ್ನೇ ನಾನು ಹೇಳಬೇಕು ಅಂತಿಲ್ಲ. ನೀ ಏನ್ ಹೇಳ್ತೀಯೋ ಅದನ್ನು ಖಂಡನೆ ಮಾಡ್ತಾ ಹೋಗೋದಷ್ಟೇ. ಅದು ವಿತಂಡ. ಈ ಜಲ್ಪದಲ್ಲಿ ಆಚಾರ್ಯ ನೀವ್ ಹೇಳಿರ್ಲಿ, ಒಂದು ಅಂಪೈರ್ ಮಾರಿ ಒಬ್ರು ಇದ್ದಾರಲ್ಲ, ಅವರು ಬಂದು ಯಾರಾಗಿರ್ಬೇಕು, ಅವ್ರಿಗೆ ಬಂದು ಏನ್ ಯೋಗಿದ್ರು, ಅವರಿಗೆ 2 ಮತದಲ್ಲಿಯೂ ಆಗ್ರಹ ಇರಬಾರದು. ಎರಡನ್ನೂ ತಿಳ್ಕೊಂಡಿರ್ಬೇಕು ಅವರು. ಅವರಿಗೆ ಈಗ ದ್ವೈತ ಅದ್ವೈತ 2ರಲ್ಲಿ ವಾದ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ, ಅದು 2ಅನ್ನೂ ಅವ್ರು ತಿಳ್ಕೊಂಡಿರ್ಬೇಕು. ಇಬ್ಬರ ಮತವೂ ಅವ್ರಿಗೆ ಗೊತ್ತಿರ್ಬೇಕು. 2 ಮತ ಪರವಾಗಿಯೂ ಇರಬಾರ್ದು. ಜಡ್ಜ್ ಇರ್ತಾರಲ್ಲ ಆ ತರ, ಅವನಿಗೆ ಎಲ್ಲ ಗೊತ್ತಿರತ್ತೆ,
ಅವನಿಗೆ ಇವ್ರ ಪರವಾಗಿಯೂ ಮಾತಾಡಬಾರ್ದು, ಅವ್ರ ಪರವಾಗಿಯೂ ಮಾತಾಡಬಾರ್ದು. ಅವನ ರೂಲ್ಸ್ ಏನಿದೆ ಆ ರೂಲ್ಸ್ ಪ್ರಕಾರ ಅವನು ಏನು ಕೊಡಬೇಕು, ತಂದು ಸ್ಟೇಟ್ಮೆಂಟ್ ಇರಬೇಕು. ಓಕೆ, ಆ ಥರ ಜಡ್ಜ್ ಅಂತೀವಲ್ಲ, ಆ ಜಡ್ಜೆ ಪ್ರಾಶ್ನಿಕ ಅಂತ ಶಬ್ದದಿಂದ ಕರೀತಾರೆ. ಸೊ ಈಗ ವಿಜಯೇಂದ್ರ ಮತ್ತು ಅಕ್ಷೋಭ್ಯತೀತರಿಗೆ ಬಂದು ವಾದನೆ ಅದು ಜಲ್ಪ ನಡೆದಾಗ ಒಂದು ಆ ತರ ಒಂದು ಜಡ್ಜ್ ಇದ್ರು ಆ ಕಾಲದಲ್ಲಿ. ಇದ್ರು ಪ್ರತಿಯೊಂದು ವಾದ ನಡಿಬೇಕಾದ್ರೂ ಜಡ್ಜ್ ಇರಲೇಬೇಕು. ಅವರು ನಿಷ್ಪಕ್ಷಪಾತವಾಗಿ ಇವ್ರೇನ್ ಹೇಳ್ತಾರೆ ಅದನ್ನು ನೋಟ್ ಮಾಡಬೇಕು, ಅವ್ರೇನ್ ಹೇಳ್ತಾರೆ ಅದನ್ನು ನೋಟ್ ಮಾಡಬೇಕು. ಆ ಪ್ರಕಾರ ಅವರು ಒಂದು ತೀರ್ಮಾನ ಕೊಡಬೇಕು, ಯಾರು ಸೋತರು ಯಾರು ಗೆದ್ರು ಅನ್ನೋದನ್ನ. ಇಲ್ಲ, ಈ ವಿಜಯೇಂದ್ರ ಮತ್ತು ಅಕ್ಷೋಭ್ಯತೀತರಿಗೆ ಬಂದು ಒಬ್ರು ಜಡ್ಜ್ ಬರ್ತಾರದ ಅವರೋಡ ಒಂದು ವ್ಯಕ್ತಿತ್ವ ತುಂಬಾ ಜಾಸ್ತಿ ಇಲ್ಲ ಇರಬೇಕು. ಹೌದು, ಎರಡನ್ನೂ ತಿಳ್ಕೊಂಡವರಾಗಿರ್ಬೇಕು. ಮುಖ್ಯವಾಗಿ ನಿಷ್ಪಕ್ಷಪಾತವಾಗಿ ಜಡ್ಜ್ಮೆಂಟ್ ಕೊಡೋರಾಗಿರ್ಬೇಕು. ಓಕೆ, ಆಯ್ತಾಯ್ತು, ನಮಸ್ಕಾರ. ಗುರುಗಳೇ, ಜಲ್ಪ ಸ್ವಲ್ಪ ವಿಚಾರ ಮಾಡ್ರಿ. ಜಲ್ಪ ಜಾತು 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 ಅಂದ್ರೆ ಖಂಡಿತವಾಗಿಯೂ ಅಂತ ಅರ್ಥ. ಸಟನ್ಲಿ ಜಾತು ಖಂಡಿತವಾಗಿಯೂ ಹೇಳಬಾರ್ದು ಅಂತವ್ರಿಗೆ ಅಂತ ಅರ್ಥ. ಇವರಿಗಾದ್ರೂ ಸ್ವಲ್ಪ ಹೇಳಿದ್ರೆ ನಡೀತದೋ ಏನೋ, ಅವ್ರಿಗೆ ಮಾತ್ರ ಖಂಡಿತವಾಗಿಯೂ ಹೇಳಬಾರದು ಅನ್ನೋ ಅರ್ಥದಲ್ಲಿ ಜಾತು ಅಂತ ಪದ ಬಳಸ್ತಾರೆ. ಆಯ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಾರಾಯಣ.